ಹಾಯ್ ಗೈಸ್, ಇವತ್ತು ನಾವು ಮಾತಾಡೋಣ ಭೀಮಾ ಮೂವಿ. ಏನಪ್ಪ ಇಷ್ಟಕ್ಕನ ಖರಾಬ್ ರೈಟಿಂಗ, ಇಷ್ಟಕ್ಕನ ಖರಾಬ್ ಎಡಿಟಿಂಗ ಆ ಮೂವಿ ನೋಡೋ ಮಟ್ಟಿಗೆ. ಓಕೆ, ಡೀಟೇಲ್ ಆಗಿ ಇರಬೇಕು. ನಾವು ಮಾತಾಡೋ ಫಿಲ್ಮ್ ಡೈರೆಕ್ಟರ್ ಹರ್ಷಾರ ಫಿಲ್ಮ್ನಲ್ಲಿ ಗೋಪಿಚಂದ್ ಹೀರೋ ಅಲ್ಲ. ಸೊ ಅದಕ್ಕಿಂತ ಪಹಲೆ ವೀಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಗೋಪಿಚಂದ್ ಹೀರೋ ಅವ್ರ ಕೆರಿಯರೇ ಒಂದು ವಿಲನಸ್ ಸ್ಟಾರ್ಟ್ ಮಾಡಿದ್ರು, ಒಂದು ಬಿಗ್ ಸ್ಟಾರ್ ಆದರು. ಈಗ ರೀಸೆಂಟ್ಲಿ ಥೋಡೆ ಮೂವಿ ಅವರು ಆ್ಯಾವ್ರೇಜ್ ಅಪ್ಲೈ ಆದವು, ಥೋಡೆ ಮೂವಿ ಫ್ಲಾಪ್ ಅದು. ಕಂಟಿನ್ಯೂ ಅದೇ ಥರ ರೂಟೀನ್ ಆಗ್ಯದ. ಇದು ಮೂವಿ ಸ್ಟೋರಿನೂ ಒಂದು ಸರಿಯಾಗದ. ಇದು ಟೇಲರ್ ಬಂದಿತ್ತಲ್ಲ, ಒಂದು ವೈಪ್ ಕೊಡ್ಲಿಕ್ಕಿತ್ತು. ಒಂದು ಮೈಥಾಲಜಿ ಬಗ್ಗೆ ಸ್ಟಾರ್ಟಿಂಗ್ದಾಗೆ ಪರಶುರಾಮ್ ಬಗ್ಗೆ ಹೇಳಿದ್ರು, ಮತ್ತು ಇಲ್ಲಿ ದೇವ್ರ ಬಗ್ಗೆ ಮಾತಾಡಿದ್ರು. ಅದು VFX ಆಗಲಿ CG ಆಗಲಿ ನಮಗೆಲ್ಲ ಪರ್ಫೆಕ್ಟ್ಲಿ ಮ್ಯಾಚ್ ಆಗತ್ತಿತ್ತು. ಬಟ್ ಮೂವಿ ನೋಡೋ ಮಟ್ಟಿಗೆ ಈ ಥರ ಖರಾಬ್ ರೈಟಿಂಗ ಈ ಪರ್ಫೆಕ್ಟ್ಲಿ ಎಲ್ಲಿ ಮ್ಯಾಚ್ ನಮಗೆ ಅನಿಸಲ್ಲ. ಸ್ಟೋರಿ ಒಂದು ಜಾಗದಾಗ ನಿಂದ್ರಲ್ಲ, ಆ ಕಡೆ ಈ ಕಡೆ ತಿರುಗ್ತಾ ಇರ್ತದೆ. ಒಂದು ಊರು ಅದ, ಊರಿನಲ್ಲಿ ದೊಡ್ಡ ಪ್ರಾಬ್ಲಮ್ ಅದ. ಒಂದು ಊರಿನಲ್ಲಿ ಒಂದು ದೊಡ್ಡ ಗುಡಿ ಅದ. ಆ ಗುಡಿ ಎಷ್ಟು ವರ್ಸ್ಲೆಸ್ ಬಂದದ. ಅದು ಗುಡಿ ಮತ್ತೆ ತೆರಿಬೇಕಂತ ಎಲ್ಲೋ ಮಂದಿ ಕೋಶಿಶ್ ಮಾಡ್ತಾರೆ. ಬಟ್ ಅಲ್ಲೇ ಆ ಊರಿನಲ್ಲಿ ಒಂದು ದೊಡ್ಡ ವಿಲನ್ ಆ ಗುಡಿ ತೆರಿಬೇಡ ಅಂತ ಅವನ ಪ್ಲಾನ್ ಇರ್ತದೆ. ಊರಿಗೆ ಟ್ರಾನ್ಸ್ಫರ್ ಆಗೋತನ ಭೀಮಾ, ಇಲ್ಲಿ ಪೊಲೀಸರ ಕ್ಯಾರೆಕ್ಟರ್ ಗೋಪಿಚಂದ್ ಸರ್. ಅದು ಎಂಟ್ರಿ ನೋಡ್ರಿ, ಅವ್ನದು ಮಜಾ ಬರ್ತಾನೆ ನೋಡೋ ಮಟ್ಟಿಗೆ. ಯಾಕಂದ್ರೆ ಒಂದು ಹೋರಿ ಮೇಲೆ ಕುಂತೋತಾನಲ್ಲ. ಇದು ಮೂವಿ ಇಂಟರ್ವ್ಯೂ ನಿಲ್ಲಿತ್ತಲ್ಲ, ಎಲ್ಲ ಮಂದಿ ಗೋಪಿಚಂದ್ ಸರ್ ಕೇಳ್ತಿರು, ಏನು ರೀ ಸರ್ ನೀವು ಹೋರಿ ಮೇಲೆ ಕುಂತು ಬಂದಿರಿ, ಕಾರ್ ಮೇಲೆ ಬರ್ತಾರೆ, ಕುದುರೆ ಮೇಲೆ ಬರ್ತಾರೆ, ನೀವೇನು ಡಿಫ್ರೆಂಟ್ ಆಗಿ ಬಂದಿರಿ ಪೊಲೀಸರ ಗೆಟಪ್ನಾಗ ಅಂತಂದ್ರೆ, ಇಲ್ಲ ಸರ್ ಮತ್ತು ಡಾಕ್ಟರ್ ಸರ್ ಅಂದ್ರೆ ಅದ್ರ ಸಲಕ್ಕೆ ಅದ್ರ ಮೇಲೆ ಕುಂತೋಗಿನ ಓಡ್ಲಕ್ಕೆ ನನಗೆ ಆಗಲಾಗಿತ್ತು. ಅಂದ್ರೆ ಅದು ಎಗ್ರಿ ಓಡ್ಲತ್ತಿತ್ತಂತ. ಅವ್ನಿಗೆ ಸ್ವಲ್ಪ ಅಂಜಿಕೆನೂ ಬಂದಿತ್ತ. ಅದು ಟ್ರಾನ್ಸ್ಫರ್ ಆದಮೇಲೆ ಅಲ್ಲಿ ಥೋಡೆ ಆ್ಯಕ್ಷನ್ ಸೀನ್ಸ್ ಅವಲ್ಲ, ಅಲ್ಲಿ ಲಿಟರಲಿ ನಮಗೆ ಮಜಾ ಬರ್ತದೆ. ಯಾಕಂದ್ರೆ ಥೋಡೆ ಸೀನ್ ನಾವು ಮಾತಾಡ್ಬೇಕಂದ್ರೆ ಗಬ್ಬರ್ ಸಿಂಗ್, ಪವನ್ ಕಲ್ಯಾಣ್ ಸರ್ದು ಅದು ಕಾಮಿಡಿ ನಮಗೆ ಜನರೇಟ್ ಅಪ್ಲೈ ಅನ್ಸಲ್ಲ, ಸ್ವ್ಯಾಗ್ ಅಪ್ಲೈಕ್ ನನಗೆ ಅನಿಸ್ಲತ್ತಿತ್ತು. ಬಟ್ ಸ್ಟೋರಿ ಒಂದು ಜಾಗದಾಗ ನಿಂದ್ರಲ್ಲ, ಅದು ಆ್ಯಕ್ಷನ್ ಆಯ್ತಾ, ಮತ್ತು ನೆಕ್ಸ್ಟ್ ಆ ಕಡೆಗೆ ಹೋಗ್ಬೇಕಲ್ಲ, ಮತ್ತು ಎಕಡೋ ಓದೋದು ಸ್ಟೋರಿ, ಅದು ಪಾಯಿಂಟ್ ಡಿಸಪಾಯಿಂಟ್ ಮಾಡ್ತದೆ. ಬಟ್ ಗೋಪಿಚಂದ್ ಭೀಮಾ ಕ್ಯಾರೆಕ್ಟರ್ ಏನದಲ್ಲ, ಏನು ಎನರ್ಜೆಟಿಕ್ ಅದ ಬಾಸ್, ಏನು ಸ್ಲಿಮ್ ಬಾಡಿ, ಅದು ಪರ್ಸ್ನಾಲಿಟಿ ಆಗಲಿ ಮತ್ತು ಡೈಲಾಗ್ ಡೆಲಿವರಿ ಅದಲ್ಲ ಎನರ್ಜೆಟಿಕ್, ನಮಗೆ ಫುಲ್ ಅಪ್ಲೈ ಅನ್ನಿಸ್ತದ. ಎಲ್ಲಿ ಅವ್ರ ಆ್ಯಕ್ಟಿಂಗ್ ಒಳಗೆ ಡಿಸಪಾಯಿಂಟ್ ನಮಗೆ ಮಾಡಲ್ಲ. ಬಟ್ ಥೋಡೆ ಜಾಗದಾಗ ಇನ್ನೊಂದು ಅದು ಇನ್ನೊಂದು ಅದ, ನಾ ಅದು ಹೇಳಲ್ಲ, ಫಿಲ್ಮ್ ನೋಡಿದ ಮೇಲೆ ನಮ್ಗೆ ಗೊತ್ತಾಗ್ತದ. ಅಪ್ಪ ಅದು ಯಾಕೆ ಇಟ್ರಪ್ಪ ಅಂತ ನನಗೆ ಅನಿಸ್ತಿತ್ತು. ಯಾಕಂದ್ರೆ ಬಿಲ್ಕುಲ್ ಸೂಟ್ ನನಗೆ ಆಗಲಾಗಿತ್ತು. ಅದು ಗೆಟಪ್ ಯಾಕೆ ಇಟ್ಟಾರ, ಯಾಕೆ ಇಡೋದು ಜರುತ್ತಿದ್ದಿಲ್ಲ ಅಂತ ನನಗೆ ಅನಿಸಿದ್ದು. ಪೂರ ಫೋಕಸ್ ಒಂದು ಕಡೆಗೆ ಇಡಬೇಕತ್ತು, ಅದು ಇನ್ನೂ ಮಜಾ ಬರ್ತದೆ. ಯಾಕಂದ್ರೆ ಅದು ಕ್ಯಾರೆಕ್ಟರ್ ಏನು ಉಪಯೋಗ ಇದ್ದಿಲ್ಲ, ಅದು ಇಡೋದು ಜರುತ್ತಿದ್ದಿಲ್ಲ. ಅದೊಂದು ಪಾಯಿಂಟ್ ನನಗೆ ಡಿಸಪಾಯಿಂಟ್ ಮಾಡಿದ. ಇಲ್ಲಿ ವಿಲನ್ ಬಗ್ಗೆ ನಾವು ಮಾತಾಡ್ಬೇಕು. ನಾಸಿರ್ ಹುಸೇನ್ ಸರ್ ಫಿಲ್ಮ್ನಲ್ಲಿ ಯಾರ ಅವ್ರ ಲುಕ್ನು ಅಲ್ಲಿ ಸರಿಯಾಗದ, ಡಿಸೆಂಟ್ ಲುಕ್ ಅದ. ಬಟ್ ಅವ್ರನಲ್ಲಿ ಇಷ್ಟಕ್ಕನ ಶಕ್ತಿ ಅದ. ಅದು ಲಾಸ್ಟಿಗೆ ಹೇಳ್ತಾರೆ ನೋಡಿ, ತೋರಿಸ್ತಾರೆ ನೋಡಿರಿ, ಅರೆ ಬಾಪ್ರಿ ಇಷ್ಟಕ್ಕನ ಅವ್ನು ಬಲ್ಲಿ ಇದ್ದ ಮೇಲೆ ಮತ್ತು ಬೇರೆ ಲೆವೆಲ್ದಾಗ ತೋರಿಸಿರಲ್ಲ, ಇನ್ನೂ ಮಜಾ ಬರ್ತದೆ ನೋಡೋ ಮಟ್ಟಿಗೆ. ಭೀಮಾ ಗೆಟಪ್ನು ಏನದಲ್ಲ ಫಿಲ್ಮ್ನಲ್ಲಿ, ಅವ್ರೊಳಗೂ ಬೇರೆ ಶಕ್ತಿ ಅದ, ಎನರ್ಜೆಟಿಕ್ ಸ್ಟೈಲ್ನು ಕಾಣ್ತದ. ಬಟ್ ಇಲ್ಲ, ಆ ಥರ ಯೂಸೇ ಮಾಡಿಲ್ಲ. ಅದು ನನಗೆ ಪಾಯಿಂಟ್ ಮುಟ್ಟ ಖರಾಬ್ ಅನಿಸ್ಯದ. ಓಕೆ, ಥೋಡೆ ಇಲ್ಲಿ ಸಾಂಗ್ಗಳ್ನ ಅವ್ರು ನಮಗೆ ಬೆಟರ್ ರೂಪಾಯಿ ಅನ್ನಿಸ್ತಾವೆ. ಬಟ್ ಡಿಜಿಯಲ್ಲಿ VFX ಎಲ್ಲ ನಮಗೆಲ್ಲ ಸರಿಯಾಗಿ ಅನ್ನಿಸ್ತಾವೆ. ಬಿಗ್ ಸ್ಕ್ರೀನ್ ನೋಡ್ಲಿಕ್ಕಿನ್ನ ಮಜಾನೂ ಬರ್ತದೆ. ಸ್ಪೆಷಲಿ ಅದು ಮೈಥಾಲಜಿ ಬಗ್ಗೆ ಹೇಳ್ತಾರೆ ನೋಡ್ರಿ, ಅದೊಂದು ಪಾಯಿಂಟ್ ನನಗೆ ಮುಟ್ಟ ಇಷ್ಟ ಆಗ್ತದೆ. ಬಟ್ ಎಲ್ಲಿ ಕರೆಕ್ಟಾಗಿ ತೋರ್ಸ್ಲಕ್ಕೆ ಖುಷಿ ಮಾಡಿಲ್ಲ. ಒಂದು ಕಡೆಗೆ ಸ್ಟೋರಿ ಆ ಕಡೆ, ಒಂದು ಕಡೆಗೆ ಸ್ಟೋರಿ ಈ ಕಡೆ, ಇದೆಲ್ಲ ಪಾಯಿಂಟ್ ಈ ಫಿಲ್ಮ್ ಮೈನಸ್ ಪಾಯಿಂಟ್ ನಾವು ಅಂತೀವಲ್ಲ. ಸ್ಟೋರಿ ಸರಿಯಾಗದ, ಬಟ್ ಕರೆಕ್ಟಾಗಿ ಡೈರೆಕ್ಷನ್ ಮೂವಿ ಮಾಡಿಲ್ಲ. ಅದು ನನಗೆ ಪಾಯಿಂಟ್ ನನಗೆ ಅನಿಸ್ತದ. ಸೊ ಗೋಪಿಚಂದ್ ಅಪ್ಕಮಿಂಗ್ ಮೂವಿ ಬಗ್ಗೆ ನಾವು ರೀಸೆಂಟ್ಲಿ ಮೂವಿ ಬಗ್ಗೆ ಇಂಟರ್ವ್ಯೂ ನಿಲ್ಲಿತ್ತಿದ್ದು. ಗೋಪಿಚಂದ್ ಸರ್ ಕೇಳಿದ್ರು, ನಿಮ್ಮ ನೆಕ್ಸ್ಟ್ ಮೂವಿ ಯಾವುದದ, ಹಿಂಗೆ ರೂಮರ್ಸ್ಲೆಸ್ ನಾವು ಕೇಳಿವಿ, ನೀವು ಪ್ರವಾಸ ಸಂಘಟನೆ ಒಂದು ಮೂವಿ ತರ್ಲತ್ತಿರಂತ ಅಂತ ಕೇಳಿದ್ಮೇಲೆ ಗೋಪಿಚಂದ್ ಸರ್ ಸ್ಮೈಲ್ ಕೊಟ್ಟರು, ಆನ್ಸರ್ ಕೊಟ್ಟಿಲ್ಲ. ಬಟ್ ಹೂನು ಅಂದಾರ, ಬಟ್ ಯಾವಾಗ ಬರ್ತಾ ಅಂತ ಅಂದಿಲ್ಲ. ಈಗ ನಾವು ಮಾತಾಡುವಾಗ ಫಿಲ್ಮ್ ಡೈರೆಕ್ಟರ್ ಯಾರ. ಸೊ ರೀಸೆಂಟ್ಲಿ ಬ್ಲಾಕ್ ಬಸ್ಟರ್ ಮೂವಿ ಇಟ್ಕೊಟ್ಟಾರ, ಸಂದೀಪ್ ಅಂಗನ ರೆಡ್ಡಿ ಯಾರ. ಪ್ರಭಾಸ್ ಸಂಘಟನೆ ಒಂದು ಮೂವಿ ಬರ್ಲತ್ತದ, ಆ ಫಿಲ್ಮ್ನಲ್ಲಿ ಗೋಪಿಚಂದ್ ಹಾರ ಏನಿಲ್ಲ ಅದಂದ್ರೆ ಗೊತ್ತಿಲ್ಲ. ಬಟ್ ಇಬ್ಬರು ಕಾಂಬಿನೇಷನ್ದಾಗ ಒಂದು ಮೂವಿ ಅಂತ ಡೆಫಿನೆಟ್ಲಿ ಬರ್ಲತ್ತದ. ಸೊ ಭೀಮಾ ಮೂವಿ ಇದು ಪೊಲೀಸಿಗೆ ಗೆಟಪ್ ಏನಿತ್ತಲ್ಲ, ಅದ್ರ ಮೇಲೆ ಪೂರ ಫೋಕಸ್ ಇಟ್ಟು ಮೂವಿ ಮಾಡಬೇಕಿತ್ತು. ಇದೊಂದು ಬ್ಲಾಕ್ ಬಸ್ಟರ್ ಮೂವಿ ಆಗ್ತಿತ್ತು. ಬಟ್ ಗೋಪಿಚಂದ್ ಸರ್ನು ಅರ್ಥ ಮಾಡ್ಕೋಬೇಕು, ಸ್ಟೋರಿ ಹೆಂಗೆ ತೊಗೋಬೇಕು. ನಾನು ಸ್ಟೋರಿ ಮಾಡಿದ್ರು ಪಬ್ಲಿಕ್ ಇಷ್ಟ ಆತ ಅಂತ ಅವ್ರು ಈಗ ವಿಚಾರ ಮಾಡಬೇಕು. ಯಾಕಂದ್ರೆ ನಾವು ನೋಡಿವಿ, ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ರವಿ ತೇಜ ಕಾಂಬಿನೇಷನ್ ಮೂವಿ ಬಂದಿತ್ತು, ಟೈಗರ್ ನಾಗೇಶ್ವರ ಮೂವಿ. ಆ ಮೂವಿ ಸಲಕ್ಕೆ ಎಷ್ಟೋ ದಿನ ವೇಟ್ ಮಾಡ್ಲತ್ತಿದ್ದು. ಬಟ್ ಆ ಮೂವಿ ಎಷ್ಟು ಖರಾಬ್ ನಮಗೆ ಅನಿಸಿದ. ರೀಸೆಂಟ್ಲಿ ಮತ್ತು ಈಗಲ್ ಮೂವಿ ನಾನು ನೋಡಿಲ್ಲ ಮೂವಿ, ಬಟ್ ಅದು ಟೇಲರ್ ನನಗೆ ಇಷ್ಟ ಆಗಿತ್ತು. ಬಟ್ ಆ್ಯಕ್ಷನ್ ಸೀನು ನನಗೆ ಇಷ್ಟ ಆಗಿದ್ದು. ಬಟ್ ಅದನ್ನು ಮೂವಿ ಆ್ಯಾವ್ರೇಜ್ ಅಪ್ಲೈ ಹೇಳ್ತು, ಫ್ಲಾಪ್ ಆಯಿತು. ಇವೆಲ್ಲ ಪ್ರಾಬ್ಲಮ್ ಆಯಿತು. ಈ ಗೋಪಿಚಂದ್ ಸರ್ಗೂ ನೋಡಬೇಕು, ಸ್ಟೋರಿನ ಡಿಫ್ರೆಂಟ್ ತರಬೇಕು. ಇವೆಲ್ಲ ರೂಟೀನ್ ಸ್ಟೋರಿ ಅಲ್ಲ ಇವು ತಿಳ್ಕೊಬೇಕು ಇವರು. ಸೊ ಇದೆಲ್ಲ ಕೇಳಿದ್ರೆ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ನು ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ನಿಮಗೆ ಹೆಂಗೆ ಅನ್ಸೋದು, ಮತ್ತು ಗೋಪಿಚಂದ್ ಮೂವಿದು ಗೋಪಿಚಂದ್ ಹೀರೋದು ಯಾವುದನ್ನು ಮೂವಿ ನೋಡಿದ ಮೇಲೆ ನಿಮಗೆ ಹೆಂಗೆ ಅನ್ಸೋದು ಅದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಕಲೆಮೆ ನೆಕ್ಸ್ಟ್ ವಿಡಿಯೋದಾಗ. ಬೈ ಬೈ, ಟೇಕ್ ಕೇರ್. తన గండ్ర గొడ్డలితో అనంత సాగరాన్ని వెనక్కి పంపి